ಇದುವರೆಗೂ ಕೂಡ ಒಟ್ಟು 6 ಹಂತಗಳ ಮತದಾನ ಮುಕ್ತಾಯವಾಗಿದೆ। 6 ಹಂತಗಳಲ್ಲಿ 89% ಮತಗಳು ಚಲಾವಣೆಯಾಗಿರುವಂತದ್ದು। 6 ಹಂತಗಳಲ್ಲಿ 486 ಸ್ಥಾನಗಳಿಗೆ ಮತದಾನ ಪೂರ್ಣಗೊಂಡಿದೆ। ಪ್ರಮುಖವಾಗಿ ಇದುವರೆಗೂ ಕೂಡ ಒಟ್ಟು 6 ಹಂತಗಳ ಮತದಾನ ಮುಕ್ತಾಯವಾಗಿದೆ। 6 ಹಂತಗಳಲ್ಲಿ 89% ಮತಗಳು ಚಲಾವಣೆಯಾಗಿದೆ। ಸದ್ಯದ ಮಟ್ಟಿಗೆ ಬಿಜೆಪಿಗೆ ಇದು ಒಂದು ರೀತಿ ದೊಡ್ಡ ಹೊಡೆತ। ಸರಿಯಾದ ರೀತಿಯಲ್ಲಿ 90% ದಾಟಿದ್ರು, ಒಂದು ಮಟ್ಟಿಗೆ 95 ಈ ಮಟ್ಟಿಗೆ ದಾಟಿದ್ರು ಕೂಡ ಒಂದು ನಂಬಿಕೆಯನ್ನ ಇಟ್ಕೊಳ್ಬಹುದಿತ್ತು। ಆದ್ರೆ 6 ಹಂತಗಳಲ್ಲಿ ಬರೀ ಕೇವಲ 486 ಸ್ಥಾನಗಳಿಗೆ ಮತದಾನ ಈಗ ಪೂರ್ಣ ಆಗಿದೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಇದು ಎನ್ಡಿಎಗೆ ಭಯದ ಸಿಚುವೇಶನ್। ಯಾಕಂದ್ರೆ ಬಿಜೆಪಿಯ ಪ್ರಣಾಳಿಕೆ 2024ರ ನೀತಿ ಮುಂದುವರಿಕೆ ಭರವಸೆಯನ್ನ ಹುಟ್ಟಿಸಿತ್ತು। ಆದ್ರೆ ಭಾರತೀಯ ಷೇರು ಮಾರುಕಟ್ಟೆ ನೋಡಿದ ತಕ್ಷಣ ಯಾಕೋ ಇದೆಲ್ಲವೂ ಕೂಡ ಒಂದು ರೀತಿ ಉಲ್ಟಾ ಪಲ್ಟಾ ಆದ ರೀತಿ ಕಾಣಿಸ್ತಾ ಇದೆ। ಜೂನ್ 1ರಂದು ಕೊನೆ ಹಂತದ ಮತದಾನ, ಇನ್ನೊಂದು ಹಂತದ ಮತದಾನ ಬಾಕಿ ಇದೆ। 6 ಹಂತಗಳ 486 ಸ್ಥಾನಗಳಲ್ಲಿ ಬಿಜೆಪಿಗೆ ಎಷ್ಟು ಸ್ಥಾನ ಸಿಗಬಹುದು ಹಾಗಿದ್ರೆ? ಪ್ರಮುಖವಾಗಿ 6ನೇ ಹಂತದ ಮತದಾನ ಮುಕ್ತಾಯವಾಗಿರುವಂತದ್ದು। ಇದರ ಜೊತೆಗೆ 6ನೇ ಹಂತದ ಮತದಾನ, ಅದರ ಜೊತೆಗೆ 6 ರಾಜ್ಯಗಳು ಎಷ್ಟು ಸ್ಥಾನ ಸಿಗಬಹುದು? 2 ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ 58 ಕ್ಷೇತ್ರಗಳಲ್ಲಿ ಮತದಾನ ಮುಕ್ತಾಯವಾಗಿದೆ। ಜೂನ್ 1ರಂದು ಕೊನೆ ಹಂತದ ಮತದಾನ ಇರುವಂತದ್ದು। ಇವತ್ತು ಮುಕ್ತಾಯವಾದ ನಂತರವಾಗಿ ಇನ್ನೊಂದು ಹಂತದ ಮತದಾನ ಮಾತ್ರ ಬಾಕಿ ಇತ್ತು। ಇಲ್ಲಿ ಒಂದು ಕಡೆ ಬಿಜೆಪಿಗೆ ಎಷ್ಟು ಸ್ಥಾನ ಸಿಗಬಹುದು ಅಂತ, 486 ಸ್ಥಾನಗಳಲ್ಲಿ ಎಷ್ಟು ಸ್ಥಾನ ಸಿಗಬಹುದು ಅಂತ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು। ಇನ್ನ ಒಂದು ಕಡೆ ಚುನಾವಣಾ ಸಮೀಕ್ಷೆ ಕೂಡ ಬಹಿರಂಗವಾಗಿದೆ। ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಒಂದು ರೀತಿ ಈ ಸಮೀಕ್ಷಾ ವರದಿಯಿಂದ ಮತ್ತಷ್ಟು ಅವರಿಗೆ ಕುತೂಹಲ, ಅದರ ಜೊತೆಗೆ ಏನಪ್ಪಾ ಅಂದ್ರೆ ಸ್ಥಾನಗಳು ಬಿಟ್ಕೊಡ್ಬಿಟ್ಟು ಆಗುತ್ತಾ, ಕೆಲವೊಂದಿಷ್ಟು ಹಂಚಿಕೆ ಆಗುತ್ತಾ, ಇಂಡಿಯಾ ಒಕ್ಕೂಟವನ್ನ ಮಾಡಿಕೊಂಡು ಮತ್ತೊಂದು ಕಡೆ ಗೆದ್ದು ಬೀಗುವಂತಹ ಕನಸನ್ನ ಕಾಣ್ತಾ ಇದೆ। ಅದರ ಜೊತೆಗೆ ಈಗಾಗಲೇ ಎನ್ಡಿಎ ವಿಚಾರವಾಗಿ ನೋಡೋದಾದ್ರೆ ಬಿಜೆಪಿ ಪಕ್ಷ ಎಷ್ಟು ಸ್ಥಾನವನ್ನ ಗೆಲ್ಲಬಹುದು? 6 ಹಂತಗಳ ಈ ಒಂದು ಚುನಾವಣೆಯಲ್ಲಿ 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ ನಾವು ಅಂತ ಹೇಳಿದ್ರು। 486 ಸ್ಥಾನಗಳಲ್ಲಿ ಬಿಜೆಪಿಗೆ ನಿರೀಕ್ಷೆ ಮಾಡಿದ ಮಟ್ಟಿಗೆ 300 ದಾಟುತ್ತಾ ಅಥವಾ 400 ಸ್ಥಾನಗಳನ್ನ ಗೆಲ್ತಾರ? 2024ರ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಪ್ರಧಾನಿ ಸ್ಥಾನವನ್ನ ಮೋದಿ ಅಲಂಕಾರ ಮಾಡ್ತಾರ? ನಡೆಸಿರುವಂತಹ ಕುತಂತ್ರ ಎಲ್ಲವೂ ಕೂಡ ಇಲ್ಲಿ ಉಲ್ಟಾ ಪಲ್ಟಾ ಆಗುತ್ತಾ? ಪ್ರಧಾನಿ ಮೋದಿಯವರನ್ನ ಜನರು ಕೈ ಹಿಡಿತಾರ? ಎಷ್ಟು ಸ್ಥಾನಗಳು ಬರಬಹುದು ಹಾಗಿದ್ರೆ? ಷೇರು ಮಾರುಕಟ್ಟೆ ಏನು ಹೇಳ್ತಾ ಇದೆ ಬಿಜೆಪಿಯ ಸಮೀಕ್ಷೆಯ ವಿಚಾರವಾಗಿ? ಎಲ್ಲವೂ ಕೂಡ ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು। ಈ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಎಲ್ಲಾ ಹಂತದ ಮತದಾನ ಕೂಡ ಮುಕ್ತಾಯವಾಗ್ತಾ ಇದೆ। 4ನೇ ತಾರೀಕು, ಜೂನ್ 4ನೇ ತಾರೀಕು ಫಲಿತಾಂಶ ಹೊರ ಬೀಳ್ತಾ ಇದೆ। ಈ ಹಿನ್ನೆಲೆಯಲ್ಲಿ ಫಲಿತಾಂಶ ಏನ್ ಹೇಳುತ್ತೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು। ಇನ್ನು ಮತ್ತೊಂದು ಕಡೆ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಸಿಗುವ ಅಂದಾಜು ಬಂದಿರುವಂಥದ್ದು। 6 ಹಂತಗಳಲ್ಲಿ ಏನು ಮತದಾನ ನಡೀತೋ 6 ಹಂತದ ಮತದಾನದಲ್ಲಿ 486 ಸ್ಥಾನಗಳ ಪೈಕಿ ಬಿಜೆಪಿಗೆ ಅಧಿಕ ಸ್ಥಾನ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು। ಪ್ರಮುಖವಾಗಿ ಈಗಾಗಲೇ 486 ಸ್ಥಾನಗಳ ಪೈಕಿ ಬಿಜೆಪಿಗೆ 278 ಸ್ಥಾನಗಳಲ್ಲಿ ಗೆಲುವು ಸಿಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು। ಹೆಚ್ಚಿನ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು ಬಿಜೆಪಿ, 400ಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ತೀವಿ ಅಂತ। ಈಗ 6 ಹಂತಗಳ ಚುನಾವಣೆ ಕೂಡ ಮುಕ್ತಾಯವಾಗಿದೆ। ಈ 486 ಸ್ಥಾನಗಳ ಪೈಕಿ ಬಿಜೆಪಿ ಕೇವಲ 278 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು ಸಮೀಕ್ಷಾ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ। ಷೇರು ಮಾರುಕಟ್ಟೆ ಸಂಸ್ಥೆಯ ಪ್ರಕಾರ ಬಿಜೆಪಿ ಕಳೆದ ಬಾರಿ ಹೆಚ್ಚು ಸೀಟ್ ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಸೀಟ್
ಗೆಲ್ಲುತ್ತೆ ಅನ್ನುವಂತಹ ಲೆಕ್ಕಾಚಾರ ಇದೆಯಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಲ್ಲ ವರದಿಯನ್ನ ಕೂಡ ಎಲ್ಲ ಸಮೀಕ್ಷೆಯನ್ನ ಗಮನಿಸಬೇಕಾಗುತ್ತೆ. 6 ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ಆನ್ಲೈನ್ ಸ್ಟಾಕ್ ಟ್ರೆಂಡಿಂಗ್ ಮತ್ತು ಹೂಡಿಕೆ ಸಂಸ್ಥೆಯಾಗಿರುವಂತಹ ಈ ಒಂದು ವಿಚಾರವಾಗಿ ಸಮೀಕ್ಷೆಯನ್ನ ಪ್ರಕಟ ಮಾಡಿರುವಂತದ್ದು. ಒಂದು ರೀತಿಯಾಗಿ 400 ಸ್ಥಾನಗಳಿಗೆ ಈಗ 278 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ವರದಿ ಬಹಿರಂಗ ಆಗ್ತಾ ಇರುವಂತದ್ದು. ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತೀವಿ.